ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಯೂಟ್ಯೂಬಲ್ಲಿ ನೋಡೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾ ನೋಡೋ ಫಾಲೋ ಮಾಡ್ಕೊಳ್ಳಿ. ಬೆಳಗ್ಗೆ ಸುದೀಪನ ಜೊತೆ ವೀಡಿಯೋ ಹೆಂಗೆ ಮಾಡಬೇಕು ಅಂತ ವಾದ ಮಾಡ್ಕೊ ಇಬ್ಬರು ಮಾತಾಡ್ಕೊಯ್ತಾ ಇದ್ವಿ. ಸುದೀಪನ ಗೋಡಂಗೆ ಬಿಟ್ಬಿಟ್ಟು ನಾನು ಗ್ಯಾರೇಜ್ಗೆ ಹೋಗಬೇಕು, ಯಾಕಂದರೆ ಶನಿವಾರನೇ ನಾನು ಗಾಡಿ ಗ್ಯಾರೇಜ್ಗೆ ಬಿಟ್ಬಿಟ್ಟಿದ್ದೆ. ಅದಕ್ಕೆ ರ್ಯಾಪಿಡೋ ಬುಕ್ ಮಾಡೋಣ, ರ್ಯಾಪಿಡೋ ಬುಕ್ ಮಾಡ್ಕೊಂಡ್ರೆ ರ್ಯಾಪಿಡೋ ಬಂತು. OTP ಔಟ್ ಅವ್ರ ಜೊತೆ ಹಂಗೆ ಗ್ಯಾರೇಜ್ ಕಡೆಗೆ ಬಂದೆ. ಗ್ಯಾರೇಜ್ ಬಂದರೆ ನಮ್ಮ ಡಾರ್ಲಿಂಗ್ ಎಲ್ಲೇ ನಿಂತಿತ್ತು. ನಿಮ್ದು ಯಾವುದೇ ರೀತಿ ಕಾರ್ ಆಗಿರೋ ಸರಿ, ನಿಮ್ದು ಯಾವುದೇ ರೀತಿ ಗೂಡ್ಸ್ ವೆಹಿಕಲ್ ಆಗಿರೋ ಸರಿ, ಇಲ್ಲಿ ಕೊಟ್ಟರೆ ನಂಬರ್ಗೆ ಫೋನ್ ಮಾಡಿ ಮಾತಾಡಿ ಅವ್ರು ನಿಮ್ಮ ಗಾಡಿ ಏನು ಪ್ರಾಬ್ಲಮ್ ಇದೆ ನೋಡ್ಬಿಟ್ಟು ಅವ್ರು ನಿಮ್ಮ ಗಾಡಿ ಸರ್ವಿಸ್ ಮಾಡಿ ನೀಟಾಗಿ ಕೊಡ್ತಾರೆ. ಸರಿ, ಏನು ಕತೆ ಬೇತೆ ಮಾತಾಡ್ಬಿಟ್ಟು ಒಳಗೆ ಹೋಗ್ತಿದ್ದಂಗೆ ನಮ್ದು ಇನ್ನೊಂದು ಗಾಡಿ ಮ್ಯಾಕ್ಸಿಮಮ್ ಇತ್ತು. ಅದು ಆಯಿಲ್ ಚೇಂಜು ಸ್ವಲ್ಪ ಕ್ಲಚ್ ಅಡ್ಜಸ್ಟಿಗೆ ಬಂದಿತ್ತು. ಸರಿ ಆಯ್ತು ಅಂದ್ಬಿಟ್ಟು ಅವ್ರು ಅದೆಲ್ಲ ಮಾಡ್ಕೊಳ್ಳಿ, ನಾವು ನಾಷ್ಟ ಮಾಡೋಣ ಅಂದ್ಬಿಟ್ಟು ನಮ್ಮ ಸುದೀಪ ವಾಂಗಿಬಾತ್ ಮಾಡಿಕೊಟ್ಟಿದ್ರು ಅವ್ರ ಮನೆಯಿಂದ. ಸುದೀಪ ಎತ್ಕೊಂಡ್ಬಂದು ಕೊಟ್ಟು ಅದನ್ನು ನಾಷ್ಟ ಮಾಡ್ಕೊಂಡೆ ಗಾಡೀಲಿ ಕೂತ್ಕೊಂಡು. ಅಲ್ಲಿಂದ ಬಂದು ರಿಟರ್ನ್ ಗ್ಯಾರೇಜಲ್ಲಿ ನೋಡಿದ್ರೆ ಗಾಡಿ ಎಲ್ಲ ಇದಾಗ್ಬಿಟ್ಟಿತ್ತು ಕೆಲಸ. ಸರಿ ಆಯಿತು, ಈ ಗಾಡಿ ಕಳಿಸ್ಕೊಟ್ಬಿಟ್ಟು ನೆಕ್ಸ್ಟ್ ನಮ್ಮ ಗಾಡಿ ಕಡೆ ಕೆಲಸಕ್ಕೆ ಬಂದರು ಅವರು. ಬಂದು ನೋಡ್ರಿ ಹೊಸ್ದಾಗಿ ಹುಡುಗ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ರು ಒಂದಿಬ್ಬರು. ಅದರಲ್ಲಿ ಒಬ್ಬ ಹುಡುಗ ಇದ್ದಾನೆ ಈ ಕಡೆ. ಅವ್ನು ಬಂದ್ಬಿಟ್ಟು 10th ಪಾಸ್ ಆಗಿನೂ ಗ್ಯಾರೇಜ್ ಕೆಲಸಕ್ಕೆ ಬಂದವನು. ಸರಿ ಆಯಿತು, ಅವ್ರನ್ನ ಸೈಡ್ಗೆ ಇಟ್ಬಿಟ್ಟು ನಮ್ಮ ಸಮೀರನ ಕೆಳಗಡೆ ಇದ್ಬಿಟ್ಟು ಆಯಿಲ್ ಚೇಂಜಾಗಿ ಸ್ಟಾರ್ಟ್ ಮಾಡಿದ್ರು. ಇವರೆಲ್ಲ ನಂಬ್ಕೊಂಡ್ರೆ ಆಗಲ್ಲ ಅಂತ. ಕರೆಕ್ಟಾಗಿ ಗ್ಯಾರೇಜ್ ಎಲ್ಲಿ ಬರುತ್ತೆ ಅಂದರೆ ನೈಂಡೇಲಿಂದ ಬನಶಂಕರಿ ಕಡೆ ಹೋಗ್ತೀವಲ್ಲ, ಸರ್ವಿಸ್ ರೋಡಲ್ಲಿ ಬರ್ತಿದ್ದೇವೆ. ಲೆಫ್ಟ್ ಸೈಡ್ ಬಜಾಜ್ ಆಟೋ ಶೋರೂಮ್ ಇದೆ. ಶೋರೂಮ್ ಪಕ್ಕದಲ್ಲಿ SP ಇಂಜಿನಿಯರಿಂಗ್ಸು ಲೇತ್ ಕಂಪ್ನಿನೇ. ಆ ಲೇತ್ ಪಕ್ಕದಲ್ಲೇ ಇರೋದು ವಸೀಮಣ್ಣ ಅವ್ರದ್ದು ಗ್ಯಾರೇಜು. ಅಲ್ಲಿ ಗಾಡಿ ಟೈರೆಲ್ಲ ಬಿಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ಬಿಚ್ಚಲಿ ಅಂದ್ಬಿಟ್ಟು ನಾನು ಈ ಕಡೆ ಬಂದು ಲೇತಲ್ಲಿ ಬಂದ್ಬಿಟ್ಟು ನಮ್ಮ ಸಂತೋಣ ಇದ್ರು, ಅವ್ರ ಜೊತೆ ಸ್ವಲ್ಪ ತಮಾಷೆ ಮಾಡ್ಕೊಂಡು ಮಾತಾಡ್ತಿದ್ದೆ. ನಮ್ಮ ಸಂತೋಣ ಅಂತೂ ನಾಚ್ಕೊಂಬಿಟ್ರೆ, ಯಾಕಂದ್ರೆ ವೀಡಿಯೋ ಮಾಡ್ತಿದ್ನಲ್ಲ ಅದಕ್ಕೆ ನಾಚ್ಕೊತಾ ಇದ್ರು. ಸರಿ ಆಯಿತು, ಅವ್ರು ನಾಚ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವ್ರದ್ದು ಒಂದೆರಡು ವೀಡಿಯೋ ಮಾಡ್ಕೊತಾ ಇದ್ದೆ. ನಿಮ್ದು ಯಾವ್ದಾದ್ರು ಬಸ್ಸು, ಲಾರಿ, ಯಾವುದೇ ಗಾಡಿ ಇದ್ದರೂ ಲೇತ್ ಕೆಲಸ ಇತ್ತಂದರೆ ಇಲ್ಲಿ ಬನ್ನಿ, ಕ್ಲೀನಿಗೆ ಲೇತ್ ಮಾಡಿಕೊಡ್ತಾರೆ. ಅವ್ರನ್ನ ಬಿಟ್ಬಿಟ್ಟು ಮತ್ತೆ ರಿಟರ್ನ್ ಈ ಕಡೆ ಬಂದು ನೋಡಿದೆ, ನಮ್ಮ ಸಮೀರಣ ಗಾಡಿ ಬಿಚ್ತಾಯಿದ್ರು. ಬೀಚ್ ನೋಡ್ತಿದ್ದಂಗೆ ನಾನಂತೂ ಫುಲ್ ಶಾಕೇ ಆಗೋದೆ. ಅದಾದ್ಮೇಲೆ ಐಟಮ್ಲ್ಲ ಬಿಚ್ಕೊಂಡು ಲೇತ್ಗೆ ಎತ್ಕೊಂಡ್ಬಂದ್ವಿ. ಅಲ್ಲೇ ಪಕ್ಕದ ಸಂತೋಣಿದ್ರು ಅದು ಲೇತ್ಗೆ. ಅವ್ರು ಇದು ಬಿಚ್ಚಕ್ಕಾಗಲ್ಲ ಅಣ್ಣ, ಹೀಟ್ ಮಾಡಿ ತೆಗಿಬೇಕಂದ್ರು. ಸರಿ ಅದನ್ನು ಮಾಡಿ ಅಂದೆ. ಅವ್ರು ಹೀಟ್ ಮಾಡೋಕ್ಕೆ ಹೀಟ್ ವೆಲ್ಡಿಂಗ್ ಮಿಷಿನಲ್ಲಿ ಚೆನ್ನಾಗಿ ಹೀಟ್ ಮಾಡಿಕೊಂಡು ಆರ್ಕ್ ವೆಲ್ಡಿಂಗ್ ಮಾಡಿ ತೆಗೆದ್ಮೇಲೆ ನೀಟಾಗಿ ನೋಡ್ಕೊಂಡ್ರು ಅನ್ಸುತ್ತೆ. ಎಲ್ಲರೂ ಆರ್ಕ್ ವೆಲ್ಡಿಂಗ್ ಮಾಡಿದ್ರಲ್ಲ ಅದೆಲ್ಲರೂ ಪಿಸ್ರಿನ ಕಚ್ಕೊಂಡಿದೆ ಅಂತ ನೀಟಾಗಿ ನೋಡ್ಬೇಕಾದ್ರೆ ನೆಕ್ಸ್ಟ್ ಬೇರಿಂಗ್ ಕೊಡಿಸ್ಬೇಕು, ಡ್ಯಾಮೇಜ್ ಆಗಿಬಿಡ್ದಲ್ಲ. ಅದೇ ಥರ ಅವ್ರು ಹಾಕೊಂಡಾಗೆಲ್ಲ ಒಂಚೂರು ಪಿಸ್ರಿತ್ತು, ಅದೆಲ್ಲ ನೀಟಾಗಿ ಗ್ರೈಂಡಿಂಗ್ ಮಾಡಿಕೊಟ್ರು. ಯಾಕಂದರೆ ಬೇರಿಂಗ್ ಕುತ್ಕೊಂಡು ಪರ್ಫೆಕ್ಟ್ ಬೇಕಲ್ಲ. ಸರಿ ಆಯ್ತು ನಮ್ದು ಅದೆಲ್ಲ ಗ್ರೈಂಡಿಂಗ್ ಮಾಡಾದ್ಮೇಲೆ ನೆಕ್ಸ್ಟ್ ಬೇರಿಂಗ್ ಬಿಚ್ಚಿ ಮತ್ತೆ ಇನ್ನೊಂದೇನೋ ಇತ್ತು, ಅದನ್ನು ಮಾಡಿ ತೆಗೆದ್ರು. ಅದೇನಂತ ನಂಗೆ ಗೊತ್ತಿರಲಿಲ್ಲ. ಅದಾದಮೇಲೆ ಲೇತಿಂದ ಆ ಕಡೆ ಪಕ್ಕದಲ್ಲಿ ಬಂದು ನೋಡಿದೆ, ಅಲ್ಲಿ ಅವರು ಶಿಷ್ಯಂದಿರು, ಹೊಸ ಶಿಷ್ಯಂದಿರು ಬಂದಿರಲ್ಲ, ಅವರೆಲ್ಲ ನೀಟಾಗಿ ಡೀಸೆಲ್ ವಾಶ್ ಮಾಡ್ಕೊಂಡಿದ್ರಲ್ಲ. ಅವಳೇ ಬಿಚ್ಚಬೇಕಾದ್ರೆ ಹೆಂಗಿತ್ತು ಇವಾಗ ನೋಡಿ ಹೆಂಗಿದೆ. ಸರಿ ಆಯಿತು, ಅದಾದಮೇಲೆ ಮತ್ತೆ ಲೇತಕ್ಕೆ ಬಂದೆ. ನಮ್ಮ ಸಮೀರಣ ಐಟಮ್ ಎಲ್ಲ ತಂದಿರಿ ಬೇರಿಂಗ್ ಅದಲ್ಲ, ಅದ್ರಲ್ಲಿ ಬೇರಿಂಗ್ ಒಂದು ಆಗ್ತಿರಲಿಲ್ಲ. ಆ ಬೇರಿಂಗ್ ರಿಟರ್ನ್ ಎಕ್ಸ್ಚೇಂಜ್ ಮಾಡ್ಕೊಂಬರೋಣ ಅಂದ್ಬಿಟ್ಟು ವೀರಭದ್ರನಗರ ಕಡೆ ಹೋಗ್ತಾ ಇದ್ದೆ. ಯಾಕಂದ್ರೆ ಅಲ್ಲಿ ಇದಿರೋದು ಆಟೋಮೊಬೈಲ್ಸು. ಅಲ್ಲಿ ಹೋಗ್ಬಿಟ್ಟು ಅವ್ರ ಚೆಕ್ ಮಾಡೋಕ್ಕೆ ಎಕ್ಸ್ಚೇಂಜ್ ಕೊಟ್ಟೆ. ಅವರು ಸರಿ ಆಯಿತು ಚೆಕ್ ಮಾಡಿ ತಗೊಂಡು ಬಂದು ಗ್ಯಾರೇಜಿಗೆ ಕೊಟ್ಟೆ. ಗ್ಯಾರೇಜಿಗೆ ಬಂದು ನೋಡಿದ್ರೆ ನಮ್ಮ ವಸೀಮಣ್ಣ ಜಸ್ಟ್ ಟಾಟಾದು ಹೆಡ್ ಕೆಲಸ ಮಾಡ್ತಿದ್ರು. ಅದಾದಮೇಲೆ ಲೇತಕ್ಕೆ ಬಂದೆ. ಅದು ಸ್ವಲ್ಪ ಲೇತ್ ಕೆಲಸ ಮಾಡಬೇಕಿತ್ತು ಅದು ಬೇರಿಂಗು. ಯಾಕಂದರೆ 2 ಮಿಲಿಮೀಟರ್ ಅಷ್ಟು ಉದ್ದ ಇತ್ತು. ಅದನ್ನೆಲ್ಲ ನೀಟಾಗಿ ಲೇತ್ ಮಾಡಿಕೊಂಡು ಪ್ರೆಸ್ಸಿಂಗ್ ಮಿಷಿನ್ ಹತ್ರ ಬಂದ್ಬಿಟ್ಟು ನೀಟಾಗಿ ಅದನ್ನ ಬೇರಿಂಗ್ನ ಪ್ರೆಸ್ ಮಾಡಿಕೊಂಡು ಒಂದ್ಸಲ ನಮ್ಮ ಸಮೀರನ್ನ ಚೆಕ್ ಮಾಡಿಕೊಂಡು ನೀಟಾಗಿ ಪ್ರೆಸ್ ಕರೆಕ್ಟಾಗಿ ಕೂತಿದೆ ಇಲ್ಲ ಅಂತ ಕೆಲಸ ಚೆಕ್ ಮಾಡಿಬಿಟ್ಟು ಗಾಡಿ ಎತ್ಕೊಂಬಂದು ಗಾಡಿಗೆ ಫಿಟ್ಟಿಂಗ್ ಸ್ಟಾರ್ಟ್ ಮಾಡಿದ್ರು. ಅವ್ರೀಗ ನೀಟ್ ಒಂದೊಂದೇ ಐಟಮ್ ಎಲ್ಲ ನೋಡ್ಕೊಂಡು ಚೆಕ್ ಮಾಡಿಕೊಂಡು ಫಿಟ್ಟಿಂಗ್ ಮಾಡ್ಕೊತಾ ಇದ್ರು ಗಾಡಿ. ಫಿಟ್ಟಿಂಗ್ ಚೆಕ್ ಮಾಡಿದ್ರೆ ಬ್ರೇಕ್ ಹಿಡಿತೀವಿ ಸರ್, ಡ್ರಮ್ಮಲ್ಲಿ ನೀಟಾಗಿ ತಿರುಗಿಸ್ಬಿಟ್ಟು ಚೆಕ್ ಮಾಡಿದ್ರು. ಬ್ರೇಕೆಲ್ಲ ಕರೆಕ್ಟಾಗಿ ಹಿಡಿತಿತ್ತು. ಅವ್ರು ಶಿಫಿಂಗ್ ಹೇಳ್ಬಿಟ್ಟು ಟೈರ್ ಫಿಟ್ ಮಾಡೋ ಈ ಗಾಡಿಗೆ ನೀಟಿಗೆ ಅಂತ ಹೇಳ್ಬಿಟ್ಟು ಟೈರ್ ಫಿಟ್ ಮಾಡಿಸೋರು. ಟೈರ್ ಎಲ್ಲ ಫಿಟ್ಟಿಂಗ್ ಆದಮೇಲೆ ಗಾಡಿ ನೆಕ್ಸ್ಟು ಕೂಲ್ ವೆಂಟ್ ಎಲ್ಲ ಚೆಕ್ ಮಾಡಿ ಫುಲ್ ಜನರಲ್ ಚೆಕಪ್ ಮಾಡಬೇಕಿತ್ತು. ಅದಾದಮೇಲೆ ಏರ್ ಗನ್ ತೊಗೊಂಡು ಫುಲ್ ಪ್ರೆಷರ್ ವಾಷರ್ ಮಾಡಿದ್ರು. ಇದೇ ಬೇರೆ ಕಡೆ ಹೋಗಿದ್ರೆ ನೀವು ಸರ್ವಿಸ್ ಸೆಂಟ್ರಿಗೆ ನೀಟಾಗಿ ವಾಶ್ ಮಾಡಿಸ್ಕೊಂಬನ್ನಿ ಅಂತ ಹೇಳ್ತಿದ್ರು. ಇಲ್ಲ ಹಂಗಲ್ಲ, ಇವರೇ ಪ್ರೆಷರ್ ಗನ್ ಇಟ್ಟು ನೀಟಿಗೆಲ್ಲ ಪ್ರೆಷರ್ ವಾಶ್ ಮಾಡಿ ಒಳಗಡೆ ಗಲೀಜೆಲ್ಲ ನೀಟಿಗೆ ತೆಗೆದ್ಬಿಟ್ಟು ಎಲ್ಲ ಬ್ಲಾಕ್ ಇದೆ ಎಲ್ಲ ಚೆಕ್ ಮಾಡಿಕೊಂಡು ಮತ್ತೆ ಕೂಲ್ವೆಂಟ್ನ ರೀಟಾಪ್ ಅಪ್ ಮಾಡಿದ್ರು. 4 ಲೀಟ್ರ್ ರೀಟಾಪ್ ಅಪ್ ಮಾಡಿ ಅದಾದಮೇಲೆ ಎಕ್ಸ್ಟ್ರಾ ನೀರು ಬೇಕಂದರೆ ನೀರು ಎಲ್ಲ ಹಾಕ್ಬಿಟ್ಟು ನೀಟಾಗಿ ಗಾಡಿ ಸರ್ವಿಸ್ ಮಾಡಿಕೊಟ್ರು. ಇಷ್ಟೇ ಇವತ್ತಿನ ಬ್ಲಾಗು. ನಮ್ಮ ಗಾಡಿ ನೀಟಾಗಿದೆ, ಪರ್ಫೆಕ್ಟಾಗಿದೆ. ನಿಮಗೂ ಯಾರಿಗಾರು ನಿಮ್ಮ ಗಾಡಿಗಳ್ಗೆ ಈ ಥರ ರೆಡಿ ಮಾಡಿಸ್ಕೋಬೇಕು ಅಂದರೆ ಬಂದು ಒಂದು ಸತಿ ಅಲ್ಲಿ ವಿಸಿಟ್ ಮಾಡಿ ನಿಮ್ಮ ಗಾಡಿ ಚೆಕ್ ಮಾಡಿಸ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಟಾಟಾ ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.